ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ಮಧ್ಯೆ ಸಂಧಾನ ಆಗುತ್ತಾ ಆಗಲ್ವಾ? ಮೊದಲ ಬಾರಿ ಸಂಧಾನ ಸಭೆ ಆದಾಗ ಇರಾನ್ ಗೈರಾಗೋ ಮೂಲಕ ಅತಿ ದೊಡ್ಡ ಸಂದೇಶ ರವಾನೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ನಾವು ಸಂಧಾನ ಮಾಡಿಕೊಳ್ಳಲ್ಲ, ಬೇಕಂದ್ರೆ ದಾಳಿಗೂ ನಾವು ಸಿದ್ಧರಾಗಿದ್ದೀವಿ ಅಂತ. ಆದ್ರೆ ಈಗ ಎರಡನೇ ಬಾರಿ ಸಂಧಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿನಾದ್ರೂ ಸಂಧಾನ ಯಶಸ್ವಿ ಆಗುತ್ತಾ? ಎರಡು ರಾಷ್ಟ್ರಗಳ ಮಧ್ಯದ ಒಪ್ಪಂದ ನಿಜ ಆಗುತ್ತಾ ಅನ್ನೋದು ಪ್ರಶ್ನೆ. ಅಮೆರಿಕ ಇರಾನ್ ನಡುವೆ ನಡೆಯುತ್ತಾ ಎರಡನೇ ಸುತ್ತಿನ ಸಂಧಾನ ಸಭೆ? ಅಮೆರಿಕ ಇರಾನ್ ನಡುವೆ ನಡೆಯುತ್ತಾ ಎರಡನೇ ಸುತ್ತಿನ ಸಂಧಾನ ಸಭೆ? ಮೊದಲ ಬಾರಿ ಫೇಲ್ ಆಯಿತು, ಎರಡನೇ ಬಾರಿ ಏನಾಗುತ್ತೆ? ಸಂಧಾನ ಸಭೆ ಚರ್ಚೆ ನಡುವೆ ಪಾಕ್ಗೆ ಅಬ್ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವರು ಅಬ್ಬಾಸ್ ಅರಾಘಿ ನಿಯೋಗ ಈಗ ಭೇಟಿ ಕೊಟ್ಟಿರೋದು ಪಾಕಿಸ್ತಾನಕ್ಕೆ. ಅಬ್ಬಾಸ್ ಅರಾಘ್ವಿ ಸ್ವಾಗತ ಮಾಡಿಕೊಂಡಿದ್ದಾರಂತೆ ಪಾಕಿಸ್ತಾನದವರು. ಪ್ರಮುಖವಾಗಿ ಪಾಕ್ನ ಮುನೀರ್ ಮತ್ತು ಮೊಯ್ಸಿನ್ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವರನ್ನ. ಅಮೆರಿಕಾದಿಂದಲೂ ಕೂಡ ಇಬ್ಬರು ನಾಯಕರು ಪಾಕ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜೆಡಿ ವ್ಯಾನ್ಸ್ ಬದಲು ವಿಟ್ಕಾಫ್ ಜೆರೆಡ್ ಕುಶ್ನರ್ ಪಾಕ್ ಕಡೆಗೆ ಪ್ರಯಾಣ ಬೆಳೆಸಿರೋದು. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಇವತ್ತು ಎರಡನೇ ಸುತ್ತಿನ ಸಭೆ ಆಗುತ್ತೆ. ಆ ಸಭೆ ಯಶಸ್ವಿ ಆಗಬಹುದು. ಪಾಕಿಸ್ತಾನನೇ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂತ ಹೊರಟಿದೆ. ಬಟ್ ಮೊದಲ ಬಾರಿ ಪಾಕಿಸ್ತಾನ ಫೇಲ್ ಆಯ್ತು. ಪಾಕಿಸ್ತಾನ ಹೇಳಿದ್ದಕ್ಕೆಲ್ಲ ಇರಾನ್ ತಲೆ ಅಲ್ಲಾಡ್ಸಕ್ ಸಾಧ್ಯ ಇಲ್ವಲ್ಲ. ಈಗ ಪಾಕಿಸ್ತಾನದಲ್ಲೇ ತನ್ನ ನೆಲದಲ್ಲೇ ನಾವು ಸಂಧಾನ ಮಾಡ್ಕೊಳ್ತೀವಿ ಅಂತ ಮುಂದಾಗಿರೋದ್ರಿಂದ ಇವತ್ತಿನ ಮಟ್ಟಿಗೆ ಒಂದಷ್ಟು ಕುತೂಹಲ ಇದೆ. ಅರಾಘ್ವಿ ಪಾಕ್ ಭೇಟಿ ಸಂಧಾನಕ್ಕೂ ರಾಜತಾಂತ್ರಿಕ ಭೇಟಿನ, ಅಂದ್ರೆ ಸಂಧಾನಕ್ಕೆ ಹೋಗಿದ್ದಾರೆ ಅಥವಾ ರಾಜತಾಂತ್ರಿಕ ಭೇಟಿ ಅಷ್ಟೇನಾ ಇದು ಅಂತ. ಅಮೆರಿಕ ಇರಾನ್ ನಡುವೆ ಸಂಧಾನ ಸಭೆ ನಡೆಯುತ್ತಾ? ಪಾಕ್ ನಲ್ಲಿ ಅಮೆರಿಕ ಜೊತೆ ಇರಾನ್ ಮಾತುಕತೆ ನಡೆಸ್ತಿಲ್ಲ ಅಂತ ಇರಾನ್ನ ಮಾಧ್ಯಮಗಳು ಇದನ್ನ ವರದಿ ಮಾಡ್ತಾ ಇದೆ. ಮಾತುಕತೆ ಇಲ್ವೇ ಇಲ್ಲ, ಎಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತ ಇರಾನ್ನ ಮೀಡಿಯಾ ಹೇಳ್ತಾ ಇರೋದು. ಇದು ಅಮೆರಿಕ ಅಧಿಕಾರಿಗಳು ಮಾಧ್ಯಮಗಳು ಸೃಷ್ಟಿ ಮಾಡಿರುವ ಕಥೆ ಅಷ್ಟೇ. ಅರಾಘ್ವಿ ಪಾಕ್ ಭೇಟಿಗೆ ಟ್ರಂಪ್ ಮಾತುಕತೆಯ ಲಿಂಕ್ ಅನ್ನ ಮಾಡಲಾಗ್ತಾ ಇದೆ. ಟ್ರಂಪ್ ಹೇಳಿಕೆಯನ್ನ ಅಲ್ಲಗಳೆದಿದೆ ಈಗ ಇರಾನ್ನ ಮೀಡಿಯಾ. ಅಂದ್ರೆ ಸಂಧಾನಕ್ಕೆ ನಾವು ಸಿದ್ಧರಿಲ್ಲ, ಸುಮ್ಮನೆ ಅಮೆರಿಕ ಹೇಳಿದ್ದಕ್ಕೆಲ್ಲ ಅಲ್ಲಿ ಕಥೆ ಕಟ್ಟಲಾಗ್ತಾ ಇದೆ. ಇರಾನ್ನ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿನೇ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಇರಾನ್ನ ಮೀಡಿಯಾಗಳು ವರದಿ ಬಿತ್ತರಿಸ್ತಾ ಇದೆ. ಹಂಗಾಗಿ ಮತ್ತೆ ಇಲ್ಲಿ ಅಗೇನ್ ಒಂದಷ್ಟು ಅನುಮಾನಗಳು. ನಿಜಕ್ಕೂ ಸಂಧಾನ ಸಭೆ ಆಗುತ್ತಾ ಅಥವಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ಪ್ರಕಾರ ತಾವು ಹೇಳಿದ್ದೇ ಫೈನಲು, ನಾವು ಹೇಳಿದ್ದೇ ಫೈನಲು, ಇದೆಲ್ಲವೂ ಕೂಡ ಕೊನೆ ಆಗ್ಬಿಡುತ್ತೆ, ನಮ್ಮ ಷರತ್ತುಗಳಿಗೆ ಒಪ್ಕೊಳ್ಳೇಬೇಕು ಅನ್ನುವಂತಹ ಧಿಮಾಕ್ ಇದೆಯಲ್ಲ, ಮೋಸ್ಟ್ಲಿ ಅದು ಟ್ರಂಪ್ ಅವರ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ? ನಿಜಕ್ಕೂ ಇರಾನ್ ಇದರಲ್ಲಿ ಭಾಗಿಯಾಗ್ತಾ ಇಲ್ವಾ? ಇದು ಕುತೂಹಲ ಇದೆ. ಇವತ್ತಿನ ದಿನ ಕಾದ್ ನೋಡ್ಬೇಕು. ಎರಡನೇ ಸುತ್ತಿನ ಮಾತುಕತೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೊಂದು ಉತ್ತರ ಸಿಗ್ಬೇಕು. ಮತ್ತೊಂದು ಅಪ್ಡೇಟ್ ಇದೆ. ವಾರ್ಗೆ ಸಂಬಂಧಪಟ್ಟಂತೆ ಅತ್ತ ಪಾಕ್ ನಲ್ಲಿ ಸಂಧಾನ ಮಾತುಕತೆಯ ಬಗ್ಗೆ ಚರ್ಚೆ. ಇತ್ತ ಹರ್ಮುಜ್ ನಲ್ಲಿ ವಿಧ್ವಂಸಕ ಹಡಗುಗಳ ನಿಯೋಜನೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇರಾನ್ನ ಮತ್ತೊಂದು ಹಡಗನ್ನ ಅಮೆರಿಕ ಪಡೆ ತಡೆ ಹಿಡಿದಿದೆಯಂತೆ. ಇದು ಇರಾನ್ಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಇರಾನ್ನ ಧ್ವಜವಿದ್ದ ಹಡಗುಗಳನ್ನ ತಡೆ ಹಿಡಿಯಲಾಗಿದೆ. ಇತ್ತ ಇರಾನ್ನಿಂದಲೂ ಕೂಡ ಅಮೆರಿಕದ 2 ಹಡಗುಗಳನ್ನ ಸೀಸ್ ಮಾಡಲಾಗಿದೆ. ಅನುಮತಿ ಇಲ್ಲದೆ ಸಂಚಾರ ಮಾಡುತ್ತಿದ್ದ ಹಡಗುಗಳನ್ನ ವಶಕ್ಕೆ ಪಡೆದುಕೊಂಡಿದೆಯಂತೆ ಇರಾನ್. ಮಧ್ಯಪ್ರಾಚ್ಯದಲ್ಲೂ ಕೂಡ ಅಮೆರಿಕ ವಿಮಾನಗಳ ಹಾರಾಟ ಆಗ್ತಾ ಇದೆ. ಅತ್ತ ಪಾಕ್ನಲ್ಲಿ ಸಂಧಾನ ಮಾತುಕತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಕಡೆ ಜಲಯುದ್ಧ ಮುಂದುವರಿತಾ ಇರೋದ್ರಿಂದ ಏನಾಗಬಹುದು ಅಂತ ಹರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಬರ್ತಾ ಇದ್ದದನ್ನ ತಡೆ ಹಿಡಿಯಲಾಗ್ತಾ ಇದೆ. 2 ರಾಷ್ಟ್ರಗಳ ಮಧ್ಯೆ ಹಡಗುಗಳನ್ನ ತಡೆ ಹಿಡಿಯುವಂತ ಒಂದು ವಾರ್ ಶುರು ಆದಂಗೆ ಕಾಣಿಸುತ್ತಪ್ಪ ಈ ಬೆಳವಣಿಗೆ ನೋಡಿದ್ರೆ. ನಿನ್ನೆ ಕೂಡ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇರೋದು ಇದು ಈ ಕದನ ವಿರಾಮ ಅಥವಾ ಸಂಧಾನ ಅನ್ನೋದಕ್ಕೆ ಸ್ವಲ್ಪ ಗ್ಯಾಪ್ ಕೊಡ್ತಿದ್ದಾರಲ್ಲ, ದಿನಗಳು ಉರುಳ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಜಸ್ಟ್ ಎರಡನೇ ಹಂತದ ಯುದ್ಧಕ್ಕೆ ದಾಳಿಗಳಿಗೆ ಪ್ರಿಪರೇಷನ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆ ರೀತಿಯ ಬೆಳವಣಿಗೆಗಳು 2 ರಾಷ್ಟ್ರಗಳ ಮಧ್ಯೆ ಆಗ್ತಾ ಇದೆ ಅಂತ. ಹಂಗಾಗಿ ಸಂಧಾನ, ಕದನ ವಿರಾಮ ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ 2 ರಾಷ್ಟ್ರಗಳು ತೆಗೆದುಕೊಳ್ತಾ ಇರುವಂತಹ ಸಮಯನ, ಯುದ್ಧಕ್ಕೆ ಬೇಕಾಗಿರುವ ಸಿದ್ಧತೆಗಳು ತೆರೆಮರೆಯಲಾಗ್ತಾ ಇದೆಯಾ? ಅಮೆರಿಕ ಅಧ್ಯಕ್ಷರ ಮೇಲೆ ಇಂಥದ್ದೊಂದು ಅನುಮಾನಗಳನ್ನ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಅವ್ರು ಹೇಳದಂತೆ ಯಾವತ್ತೂ ಕೂಡ ನಡೆದಿಲ್ಲ, ನಡೆದಿರುವ ಉದಾಹರಣೆಗಳು ಕೂಡ ಇಲ್ಲ ಅಂತ.
ಟ್ರಂಪ್ ಅವ್ರು ಹೇಳೋದೊಂದು ಮಾಡೋದೊಂದು ಅಂತ ಆ ರೀತಿ ಬೆಳವಣಿಗೆಗಳಾದಂಗೆ ಕಾಣಿಸುತ್ತೆ ಈಗ ಹಡಗುಗಳನ್ನ ತಡೆ ಹಿಡಿತಾ ಇರುವ ರೀತಿ ನೋಡಿದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಹೆಡ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪ್ರಶ್ನೆ ಇರೋದು ಒಂದ್ ಕಡೆ ಸಂಧಾನ ಕದನ ವಿರಾಮ ಅಂತ ಹೇಳ್ತಲೇ ಈಗ ಹರ್ಮುಜ್ ಜಲಸಂಧಿಯ ಮೂಲಕ ಹೋಗ್ತಾ ಇರುವ ಹಡಗುಗಳನ್ನ ಸೀಸ್ ಮಾಡೋ ಮೂಲಕ ಯಾವ ಸಂದೇಶ ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಅಥವಾ ನಿನ್ನೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು ಈ ಕದನ ವಿರಾಮ ಅಥವಾ ಸಂಧಾನ ಅನ್ನೋದೆಲ್ಲ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಸಮಯ ತೆಗೆದುಕೊಂಡು ಅತಿ ದೊಡ್ಡ ದಾಳಿಗೆ ಮೋಸ್ಟ್ಲಿ ಅಮೆರಿಕ ಪ್ಲಾನ್ ರೂಪಿಸ್ತಾ ಇರಬಹುದು, ಹೇಳಕ್ಕಾಗಲ್ಲ ಅಂತ. ಅಂತಹ ಬೆಳವಣಿಗೆಗಳು ಏನಾದ್ರೂ ಇದೆಯಾ ಅಂತ ಇಲ್ಲಿ? ಶ್ರುತಿ, ಏನಂದ್ರೆ ಇವತ್ತು ಪಾಕಿಸ್ತಾನಕ್ಕೆ ಹೊರಟಿರುವಂತಹ ಒಂದು ಅಮೆರಿಕದ ನಾಯಕರನ್ನ ನೋಡಿದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಾಜಕಾರಣಿಗಳಿಲ್ಲ. ಅಲ್ಲಿರೋದು ವಿಟ್ಕಾಫ್ ಮತ್ತೆ ಕುಶ್ನರ್, ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹಿತ. ಅಂದ್ರೆ ಇಲ್ಲಿ ಹೋಗ್ತಿರೋದು ಇವರು ಯಾವ ರೀತಿಯ ಒಂದು ಸಂಧಾನ ಮಾತುಕತೆಗೆ, ಅದು ರಾಜತಾಂತ್ರಿಕ ಎರಡು ದೇಶಗಳ ನಡುವಿನ ಸಂಧಾನ ಮಾತುಕತೆ ಅಲ್ಲ, ಟ್ರಂಪ್ ಅವರ ಏನೋ ಒಂದು ಪರ್ಸನಲ್ ಅಜೆಂಡಾ ಇದೆಯಾ ಅನ್ನೋ ರೀತಿಯಾದಂತಹ ಒಂದು ಸಂದೇಹ ಉಂಟಾಗ್ತಿದೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಮತ್ತೆ ಸ್ನೇಹಿತ ಈ ಒಂದು ಮಾತುಕತೆಗೆ ಹೋಗ್ತಿರೋದಕ್ಕೆ. ಇನ್ನ ಇರಾನ್ ಕಡೆಯಿಂದ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಒಂದು ನಿಯೋಗದಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ಪಾಕಿಸ್ತಾನಕ್ಕೆ ಅವರು ತಲುಪಿ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಸೋವರೆಗೂನು ಅವರು ಭಾಗಿಯಾಗೋದು, ಇರಾನ್ನ ಭಾಗವಹಿಸುವಿಕೆ ಇನ್ನೂ ಕೂಡ ನಿಗೂಢನೆ. ಯಾಕಂದ್ರೆ ಕಳೆದ ಬಾರಿ 2ನೇ ಹಂತದ ಮಾತುಕತೆಗೆ ಅಮೆರಿಕ ಕಾದು ಕುಳಿತಿದ್ರು ಕೂಡ ಇರಾನ್ನ ಯಾವೊಬ್ಬ ಪ್ರತಿನಿಧಿಯೂ ಬಂದಿರ್ಲಿಲ್ಲ. ಹಂಗಾಗಿ ಇರಾನ್ನ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ಬಂದು ಮಾತುಕತೆ ಟೇಬಲ್ ನಲ್ಲಿ ಕೂತ್ಕೊಳ್ಳೋವರೆಗೂನು ಅವ್ರು ಬರ್ತಾರೋ ಇಲ್ವೋ ಅನ್ನೋದು ನಿಗೂಢತೆ ಇನ್ನು ಮುಂದುವರಿಯುತ್ತೆ. ಇದು ಒಂದು ಕಡೆ ಆದ್ರೆ ಮಾತುಕತೆದು. ಮತ್ತೊಂದು ಕಡೆ ಇರಾನ್ ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ನಿರಂತರವಾಗಿ ಕಳೆದ ಒಂದು 10 ದಿನಗಳಿಂದ ಬ್ಲಾಕೇಡ್ ಮಾಡ್ತಾನೆ ಇದೆ. ಯಾವುದೇ ದೇಶದ ಹಡಗನ್ನು ಬಿಡ್ತಿಲ್ಲ, ಭಾರತ ಚೀನಾ ಸೇರಿದಂತೆ ಯಾವುದೇ ತನ್ನ ಮಿತ್ರ ರಾಷ್ಟ್ರದ ಹಡಗುಗಳನ್ನು ಬಿಡ್ತಿಲ್ಲ. ಮತ್ತೊಂದು ಕಡೆ ಅಮೆರಿಕ ಕೂಡ ಜಲ ದಿಗ್ಬಂಧನ ವಿಧಿಸಿ ಕೂತಿದೆ. ಅದು ಇರಾನ್ಗೆ ಬರುವ ಮತ್ತೆ ಇರಾನ್ ನಿಂದ ಹೋಗುವ ಯಾವುದೇ ಹಡಗುಗಳನ್ನ ಒಂದು ಸಂಚಾರವನ್ನ ತಡೀತಾ ಇದೆ. ಈ ಮೂಲಕ ಎರಡೂ ರಾಷ್ಟ್ರಗಳು ತಮ್ಮ ತಮ್ಮ ಮಟ್ಟದಲ್ಲಿ ಒತ್ತಡ ಏರೋ ತಂತ್ರವನ್ನ ಅನುಸರಿಸ್ತಾನೆ ಇದಾವೆ. ಈ ಮೂಲಕವಾಗಿ ಏನಾಗಿದೆ, ಹರ್ಮುಜ್ ಜಲಸಂಧಿ ಅನ್ನೋದು ಒಂದು ರೀತಿ ಟಿಕಿಂಗ್ ಟೈಮ್ ಬಾಂಬ್ ರೀತಿ ಪರಿವರ್ತನೆ ಆಗಿದೆ. ಈ ಹಂತದಲ್ಲಿ ಯಾರು ಮೊದಲು ಸೋಲ್ತಾರೆ, ಯಾರು ಮೊದಲು ತಮ್ಮ ಪಟ್ಟು ಬಿಡ್ತಾರೆ ಅನ್ನೋದು ಈಗ ಬಹುತೇಕ ಕಾಡ್ತಿರುವಂತ ಮೊದಲ ಪ್ರಶ್ನೆ. ಹಾಗಾಗಿ ಈ ಒಂದು ಮಾತುಕತೆ ಏನಾದ್ರು ನಡೆದು ಒಂದ್ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ರೀತಿ ಡೀಲ್ ಏನಾದ್ರು ಆದ್ರೆ ಆಗ ಒಂದು ಶಾಂತಿ ನೆಲೆಸಬಹುದು, ಇಲ್ಲ ಅಂದ್ರೆ ಮತ್ತೊಮ್ಮೆ ಯುದ್ಧ ಖಚಿತ ಅನ್ನೋ ರೀತಿಯಾದಂತ ವಾತಾವರಣ ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.